ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಸರ್ಕಾರ ರಚನೆಗೆ ವಿಜಯ್ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ನಮ್ಮ ಜೊತೆ ಕೃಷ್ಣ ಲೈವ್ ನಲ್ಲಿ ಇದ್ರು. ಕೃಷ್ಣ, ರಾಜ್ಯಪಾಲರ ಭೇಟಿ ಆಗ್ಲಿಕ್ಕೆ ವಿಜಯ್ ಹೊರಟಿದ್ದಾರೆ. ನೋಡಿದ್ವಿ, ಕಳೆದ 3 ಬಾರಿ ಕೂಡ ಇದೇ ರೀತಿ ರಾಜ್ಯಪಾಲರನ್ನ ಭೇಟಿಯಾಗಿ ಬರಿಗೈಯಲ್ಲಿ ವಾಪಸ್ ಆಗಿದ್ರು. ಈ ಬಾರಿ ಮ್ಯಾಜಿಕ್ ನಂಬರ್ 118 ಶಾಸಕರ ಸಹಿ ಮಾಡಿರುವಂತಹ ಪತ್ರ ವಿಜಯ್ಗೆ ಅಧಿಕೃತವಾಗಿ ಲಭ್ಯ ಆಗಿದ್ಯಾ? ಚೈತ್ರ, ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ್ಲೇನೆ ನಟ ವಿಜಯ್ ಅವರು ತಮಿಳುನಾಡು ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ತಿಳಿದು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಗವರ್ನರ್ನ 4ನೇ ಬಾರಿ ಭೇಟಿಗೆ ಮುಂದಾಗಿದ್ರು. ಕೊನೆ ಕ್ಷಣದಲ್ಲಿ ಗವರ್ನರ್ ಅವರು ಕೂಡ ಕೇರಳ ಪ್ರವಾಸವನ್ನು ಕೈಗೊಂಡಿದ್ರು. ಅವಾಗ ಇದ್ದಕ್ಕಿದ್ದಂಗೆ ಅವ್ರಿಗೆ ಸಂದೇಶವನ್ನು ಕೊಟ್ಟರು, ನಿರಾಕರಣೆ ಮಾಡಿದ್ರು ಭೇಟಿಗೆ. ಈಗ ನಾನು ಕೇರಳ ಹೋಗ್ತಾ ಇದ್ದೀನಿ, ಈಗ ಸಾಧ್ಯ ಹೋಗಲ್ಲ ಅಂತ. ಅದಾದ ಬಳಿಕ ಕೆಲವೇ 2 ನಿಮಿಷಗಳಿಗೆ ಮತ್ತೆ ತಮಿಳುನಾಡು ರಾಜ್ಯದ ಗವರ್ನರ್ ಆಗಿರ್ತಕ್ಕಂಥ ರಾಜೇಂದ್ರ ಅರ್ಲೇಕರ್ ಅವರು ಕೂಡ ಈಗ ತಮ್ಮ ಕೇರಳ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದಾದ ಬಳಿಕವಾಗಿ 2 ನಿಮಿಷಕ್ಕೆ ನಟ ವಿಜಯ್ ಅವರಿಗೂ ಕೂಡ ಭೇಟಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಚೈತ್ರ, ನಾವೀಗ ಚೆನ್ನೈನ ಸರ್ದಾರ್ ವಲ್ಲಭಾಯಿ ಪಟೇಲ್ ರಸ್ತೆಯಲ್ಲಿ ಇರತಕ್ಕಂಥ ಲೋಕಭವನದ ಮುಂಭಾಗದಲ್ಲಿದ್ದೇವೆ. ಈಗಾಗಲೇ ನಾವು ಕಾಣಬಹುದಾಗಿದೆ, ಒಬ್ಬೊಬ್ಬರೇ ರಾಜಕಾರಣಿಗಳು ಈಗಾಗಲೇ ಲೋಕಭವನಕ್ಕೆ ಎಂಟ್ರಿ ಆಗ್ತಾ ಇರುವಂತದ್ದು. ಈಗಾಗಲೇ ವಿ ಷಣ್ಮುಗಂ ಅವರು ಅಂದ್ರೆ ಸಿಪಿಎಂ ಅವರ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಬಂದಿರುವಂತದ್ದು. ಅದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಈಗಾಗಲೇ ತಮಿಳುನಾಡು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಈಗಾಗಲೇ ಬಂದಿರುವಂತದ್ದು. ಮತ್ತೊಂದು ಕಡೆ ಯಾರೆಲ್ಲ ಅಂದ್ರೆ ಸಿಪಿಎಂ ಆಗಿರ್ಬೋದು, ಸಿಪಿಐ ಆಗಿರ್ಬೋದು, ವಿಸಿಕೆ ಶಾಸಕರಾಗಿರ್ಬೋದು, ಆಯಾ ಪಕ್ಷದ ನಾಯಕರುಗಳು, ಆ ಪಕ್ಷದ ಶಾಸಕರು, ಎಡಪಕ್ಷದ ಶಾಸಕರೆಲ್ಲರೂ ಕೂಡ ಇದೀಗ ಲೋಕಭವನಕ್ಕೆ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಅವರು ಲೋಕಭವನಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಆ ಲೋಕಭವನಕ್ಕೆ ಎಂಟ್ರಿ ಕೊಡೋದ್ರ ಮುಖಾಂತರವಾಗಿ ಗವರ್ನರ್ ಭೇಟಿ ಮಾಡಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡೋದಕ್ಕೆ, ಸರ್ಕಾರದ ಬಹುಮತವನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಸರ್ಕಾರ ರಚನೆ ಮಾಡೋದಕ್ಕೆ, ಹಕ್ಕು ಮಂಡನೆ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ನಾವು ಕಾಣಬಹುದಾಗಿದೆ, ವಿಜಯೋತ್ಸವದಲ್ಲಿ ಈಗಾಗಲೇ ಪ್ರಮುಖವಾಗಿ ಗವರ್ನರ್ ಭೇಟಿ ಮಾಡಿದ ಬಳಿಕವಾಗಿ ಅಲ್ಲೇ ಪದಗ್ರಹಣ ಕೂಡ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ರಾಜ್ಯಪಾಲರು ಅವರಿಗೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಟ ವಿಜಯರು ಅವರಿಗೆ ಗವರ್ನರ್ ಅವರು ಬೋಧನೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿಯೇ ಅವರ ಅಭಿಮಾನಿಗಳು ಮತ್ತೆ ಯಾವ ಎಲ್ಲ ಪಕ್ಷದ ಶಾಸಕರು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಇದೀಗ ಗವರ್ನರ್ ಭೇಟಿಗೆ ಬರ್ತಾ ಇರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಒಂದು ರೀತಿ ಬೇರೆ ಬೇರೆ ರೀತಿಯಿಂದ ಬೆಳವಣಿಗೆ ತಮಿಳುನಾಡಿನಲ್ಲಿ ನಡೀತಾ ಇರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಅಂದ್ರೆ ಈಗಾಗಲೇ 116 ಶಾಸಕರ ಬೆಂಬಲಕ್ಕೆ ಕುಸಿತಿತ್ತು. ಅವಾಗ ಗವರ್ನರ್ ಅವರು ಯಾವುದೇ ನಿರ್ಧಾರವನ್ನು ಮಾಡಿರಲಿಲ್ಲ. ಅಂತಿಮವಾಗಿ ವಿಸಿಕೆಯ 2 ಶಾಸಕರನ್ನು ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾದ್ರು. ಅದಾದ ಬಳಿಕವಾಗಿ ಸಂಜೆ ಹೊತ್ತಿಗೆ ವಿಸಿಕೆ 2 ಶಾಸಕರು ಕೂಡ ಇದೀಗ ಬೆಂಬಲವನ್ನ ಕೊಟ್ಟಿರುವಂತದ್ದು. ಅದಾದ ಬಳಿಕವಾಗಿ ಒಂದು 5 ನಿಮಿಷದಲ್ಲೇನೆ ಮುಸ್ಲಿಂ ಲೀಗ್ನ 2 ಶಾಸಕರು ಕೂಡ ಇದೀಗ ಬೆಂಬಲವನ್ನ ಕೊಟ್ಟಿರುವಂತದ್ದು. ಅಲ್ಲಿಗೆ 118ಕ್ಕಿಂತ 120 ಶಾಸಕರ ಬೆಂಬಲ ಇದೀಗ ನಟ ವಿಜಯ್ ಅವರಿಗೆ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಲೋಕಭವನಕ್ಕೆ ನೇರವಾಗಿ ನಟ ವಿಜಯ್ ಅವರು ಕೂಡ ಬರ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಚೈತ್ರ, ನಮ್ಮ ಕ್ಯಾಮರಾಮನ್ ಶಿವಪ್ಪ ಅವರು ಎಕ್ಸ್ಕ್ಲೂಸಿವ್ ಆಗಿ ವಿಜುವಲ್ಸ್ ಅನ್ನ ತೋರಿಸ್ತಾ ಇದ್ದಾರೆ. ಇದೀಗ ಅಂದ್ರೆ ಸಿಪಿಐ ಮತ್ತೆ ಸಿಪಿಎಂನ ಮತ್ತೆ ವಿಸಿಕೆಯ ಶಾಸಕರು ಈಗಾಗಲೇ ಕಚೇರಿಗೆ ಬರ್ತಾ ಇರುವಂತದ್ದು, ಲೋಕಭವನಕ್ಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಗವರ್ನರ್ ಅವರು ಪ್ರಶ್ನೆಯನ್ನ ಮಾಡಿದ್ರು ನಟ ವಿಜಯ್ ಅವರಿಗೆ, ಬಹಳ ಪ್ರಮುಖವಾಗಿ ನಿಮ್ಮ ಬಳಿ ಶಾಸಕರ ಸಂಖ್ಯೆ ಎಷ್ಟಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಮತ್ತೆ 3 ಬಾರಿ ನಟ ವಿಜಯ್ ಅವರು ಗವರ್ನರ್ ಭೇಟಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಶಾಸಕರ ಸಂಖ್ಯೆಯನ್ನ ಕೊಟ್ಟಿದ್ರು. ಆದ್ರೆ ಇಷ್ಟು ಶಾಸಕರು ನಮ್ಮ ಜೊತೆಗಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಗವರ್ನರ್ ಅವ್ರ ಮೇಲೆ ವಿಶ್ವಾಸವನ್ನ ಇಟ್ಟಿರಲಿಲ್ಲ. ಇವಾಗ ವಿಸಿಕೆ 2 ಶಾಸಕರು ಮತ್ತೆ ಮುಸ್ಲಿಂ ಲೀಗ್ನ 2 ಶಾಸಕರು ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ 120ಕ್ಕೆ ಹೋಗಿದೆ. ಹಾಗಾಗಿನೇ 120 ಶಾಸಕರ ಸಂಖ್ಯೆ ನನ್ನ ಬಳಿ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ವಿಜಯ್ ಅವರು ನೇರವಾಗಿ ಲೋಕಭವನಕ್ಕೆ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ಎಡಪಕ್ಷದ ಶಾಸಕರು ಕೂಡ ಈಗಾಗಲೇ ಬರ್ತಾ ಇರುವಂತದ್ದು, ಒಬ್ಬೊಬ್ಬರನ್ನೇ ಬಂದು ಲೋಕಭವನದ ಒಳಗಡೆ ಹೋಗ್ತಾ ಇದ್ದಾರೆ. ಈಗಾಗಲೇ ಮೇ 4ನೇ ತಾರೀಕು ರಿಸಲ್ಟ್ ಬಂದಿದೆ, ಫಲಿತಾಂಶ ಬಂದಿದೆ. ಒಂದು ರೀತಿ ತಮಿಳುನಾಡಿನಲ್ಲಿ ಬೇರೆ ಬೇರೆ ರೀತಿಯಂತ ರಾಜಕೀಯ ಚಟುವಟಿಕೆಗಳು ಆಗ್ತಾ ಇರುವಂತದ್ದು. ಒಂದ್ ಕಡೆಗೆ ನಟ ವಿಜಯ್ ಅವರಿಗೆ ಅಧಿಕಾರವನ್ನು ತಪ್ಪಿಸಬೇಕು ನಿಟ್ಟಿನಲ್ಲಿ ಕೂಡ ಒಂದು ರೀತಿ ವಿರೋಧ ಪಕ್ಷಗಳು ಎಐಡಿಎಂಕೆ ಮತ್ತೆ ಡಿಎಂಕೆ ತಮ್ಮದೇ ಆದ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲೊಂದ್ ಕಡೆ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಚುನಾವಣೆ ಫಲಿತಾಂಶ ಮುಗಿದು 1 ವರ್ಷ ಆಗಿದೆ, 1 ವಾರಗಳು ಆಗ್ತಾ ಇದೆ, ಆದ್ರೂ ಕೂಡ ಸರ್ಕಾರ ರಚನೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು ಸಹಜವಾಗಿಯೇ ಈ ಭಾಗದ ಅಂದ್ರೆ ತಮಿಳುನಾಡು ರಾಜ್ಯದ ಜನರಲ್ಲೂ ಕೂಡ ಒಂದು ರೀತಿ ಆಕ್ರೋಶಕ್ಕೆ ಗುರಿಯಾಗಿತ್ತು. ಅದಾದ ಬಳಿಕವಾಗಿ ಎಲ್ಲ ಒಂದ್ ಕಡೆಗೆ ರಾಷ್ಟ್ರಪತಿ ಆಳ್ವಿಕೆ ಅನ್ನುವಂಥದ್ದು ಕೂಡ ಬರುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಒಂದಷ್ಟು ರಾಜಕಾರಣಿಗಳು ಕೂಡ ಈಗಾಗಲೇ ಆಪಾದನೆ ಕೂಡ ಮಾಡಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ನ 50 ಶಾಸಕರು ಕೂಡ ನಟ ವಿಜಯ್ ಅವರಿಗೂ ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ರು. ಮತ್ತೆ ಕಾಂಗ್ರೆಸ್ನ ನಾಯಕರಿಂದನೂ ಕೂಡ ಎಡಪಕ್ಷಗಳ ಶಾಸಕರನ್ನು ಮನವೊಲಿಸುವ ಕೂಡ ಮುಂದಾದ್ರು. ಅಂತಿಮವಾಗಿ ಎಲ್ಲೊಂದ್ ಕಡೆ ಅದು ಸಕ್ಸಸ್ ಆಗಿದೆ. ಸ್ಟ್ರಾಂಗ್ ಆಗಿ ಈಗಾಗಲೇ ಕಾಂಗ್ರೆಸ್ ಶಾಸಕರು ಬೆಂಬಲಕ್ಕೆ ನಿಂತಿರುವಂತದ್ದು ನಟ ವಿಜಯ್ ಅವರಿಗೆ. ಅದ್ರ ಜೊತೆಗೆ ವಿಶೇಷವಾಗಿ ಚೈತ್ರ, ಈಗ ನೀವು ಗಮನಿಸಬಹುದು, ಬಹಳ ಪ್ರಮುಖವಾಗಿ ನಟ ವಿಜಯ್ ಅವರು ಈಗ ತಾನೇ
ಚೆನ್ನೈನಲ್ಲಿರ್ತಕ್ಕಂತಹ ಲೋಕಭವನಕ್ಕೆ ಎಂಟ್ರಿ ಆಗ್ತಾ ಇರುವಂತದ್ದು. ಈಗಾಗಲೇ 2 ದಿನಗಳ ಹಿಂದೆ ಅಷ್ಟೇ 2-3 ಬಾರಿ ಭೇಟಿಯನ್ನ ಮಾಡಿದ್ರು. ಈಗ 4ನೇ ಬಾರಿಗೆ ಲೋಕಭವನಕ್ಕೆ ಈಗಾಗಲೇ ವಿಜಯ್ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ನೀವೀಗ ನೋಡಬಹುದಾಗಿದೆ, ಅವರಿಗೆ ಭದ್ರತೆಯನ್ನ ಸಾಕಷ್ಟು ಹೆಚ್ಚು ಮಾಡಿರುವಂತದ್ದು. ಯಾವಾಗ 108 ಸ್ಥಾನವನ್ನ ಗೆದ್ರು, ಅದಾದ ಬಳಿಕವಾಗಿ ಎಲ್ಲ ಒಂದು ಕಡೆಗೆ ಅವರಿಗೆ ಭದ್ರತೆಯನ್ನು ಹೆಚ್ಚು ಮಾಡಿತ್ತು. ಆದ್ರೆ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂತ ವಿಚಾರ ಗೊತ್ತಾದ ಸಂದರ್ಭದಲ್ಲಿ ಗವರ್ನರ್ ಅವರು ಇಲ್ಲಿನ ಡಿಜಿಪಿ ಮೇಲೆ ಗರಂ ಆಗಿದ್ರು. ಅದಾದ ಬಳಿಕವಾಗಿ ಅವರು ಕೊಟ್ಟಂತ ಒಂದು ಭದ್ರತೆಯನ್ನು ವಾಪಸ್ ಪಡೆಯಲಾಗಿತ್ತು. ಇದೀಗ ಮತ್ತೊಮ್ಮೆ ಭದ್ರತೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಬಹುಮತ ಸಾಬೀತುಪಡಿಸೋದಕ್ಕೆ ಅಗತ್ಯವಾದಂತಹ ಒಂದು ಸಂಖ್ಯೆ 120 ಇರುವಂತದ್ದು. ಹಾಗಾಗಿನೇ ಈಗ ಭದ್ರತೆಯಿಂದ ಅಂದ್ರೆ ಸಿಎಂ ಯಾವ ರೀತಿಯಾಗಿ ಭದ್ರತೆಯಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಈಗ ಭದ್ರತೆಯಲ್ಲಿ ನಟ ವಿಜಯ್ ಅವರು ಕೂಡ ಬಂದಿರುವಂತದ್ದು. ಈಗ ತಾನೇ ಗವರ್ನರ್ ಭೇಟಿಗೆ ಒಳಗಡೆ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ನಟ ವಿಜಯ್ ಅವರು ಕೂಡ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಡಪಕ್ಷದ ಶಾಸಕರು ಕೂಡ ಅವ್ರ ಜೊತೆಗೆ ಉಪಸ್ಥಿತಿಯಲ್ಲಿರುವಂತದ್ದು. ಅಂದ್ರೆ 107 ಟಿವಿಕೆ ಪಕ್ಷದ ಶಾಸಕರು, ಅದ್ರ ಜೊತೆಗೆ 5 ಜನ ಕಾಂಗ್ರೆಸ್ ಶಾಸಕರು, ಅದ್ರ ಜೊತೆಗೆ ಏನು ಸಿಪಿಐ ಮತ್ತೆ ವಿಸಿಕೆ, ಅದ್ರ ಜೊತೆಗೆ ಮುಸ್ಲಿಂ ಲೀಗ್ನ ಶಾಸಕರು ಎಲ್ಲ ಸೇರಿ 120 ಶಾಸಕರ ಬೆಂಬಲವನ್ನ ಈಗಾಗಲೇ ಸಹಿಯನ್ನ ಪತ್ರವನ್ನ ಮಾಡಿಸಿಕೊಂಡಿದ್ದಾರೆ. ಆ ಒಂದು ಸಹಿ ಪತ್ರವನ್ನ 4ನೇ ಬಾರಿ ಗವರ್ನರ್ಗೆ ಸಲ್ಲಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ನನ್ನ ಪರ ಇಷ್ಟು ಜನ ಸಂಖ್ಯಾಬಲ ಇದೆ, ಹಾಗಾಗಿ ನಾನು ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡ್ತಾ ಇದ್ದೀನಿ, ನನಗೆ ನೀವು ಪ್ರಮಾಣ ವಚನವನ್ನ ಬೋಧನೆಯನ್ನ ಮಾಡಬೇಕು ನಿಟ್ಟಿನಲ್ಲಿ ಮನವಿ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ನಮ್ಮ ಎಡಭಾಗದಲ್ಲಿ ನೋಡಬಹುದು. ಯಾಕಂದ್ರೆ ತಮಿಳುನಾಡಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಹಾಗಾಗಿನೇ ತಮಿಳುನಾಡಲ್ಲಿ ನಿಜಕ್ಕೂ ಕೂಡ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರು ಮುಖ್ಯಮಂತ್ರಿಗಳಾಗ್ತಾರಾ ಅನ್ನೋ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಉದ್ಭವ ಆಗಿತ್ತು. ಹಾಗಾಗಿನೇ ಈಗ ವಿಜಯ್ ಅವರು ಲೋಕಭವನಕ್ಕೆ ಬಂದ ಕೂಡಲೇ ಅಭಿಮಾನಿಗಳು ಮತ್ತೆ ಬೆಂಬಲಿಗರು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಟ ವಿಜಯ್ ಅವರು ಯಾವಾಗ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥದ್ದು. ಇದೀಗ ಅವರ ಒಂದು ಪ್ರಶ್ನೆಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಉತ್ತರ ಸಿಗುವಂತ ಸಾಧ್ಯತೆ ಇದೆ. ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಅದರ ಬಗ್ಗೆ ಪರಿಶೀಲನೆ ಮಾಡೋದ್ರ ಮುಖಾಂತರವಾಗಿ ಪರಿಶೀಲನೆ ಮಾಡಿದ ಬಳಿಕವಾಗಿ ಏನು ವಿಜಯ್ ಅವರು ಎಷ್ಟು ಜನ ಶಾಸಕರ ಸಂಖ್ಯೆ ನಮ್ಮ ಬಳಿ ಇದೆ ಅನ್ನೋ ಒಂದು ಸಂಖ್ಯೆಯನ್ನ ಗವರ್ನರ್ಗೆ ತೋರಿಸಿದ ಬಳಿಕವಾಗಿ ಗವರ್ನರ್ ಅವರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತಿಮವಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಅನುಮತಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಅದಾದ ಬಳಿಕವಾಗಿ ಅಲ್ಲೇನೆ ಇಲ್ಲ ಒಂದ್ ಕಡೆ ಪ್ರಮಾಣ ವಚನವನ್ನ ಗವರ್ನರ್ ಅವರು ಬೋಧನೆ ಮಾಡುವಂತ ಕೂಡ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಯಾಕಂದ್ರೆ ಈಗಾಗಲೇ ತಮಿಳುನಾಡಲ್ಲಿ ಸರ್ಕಾರ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾವುದೇ ಕ್ಷಣದಲ್ಲಾದರೂ ಕೂಡ ಗವರ್ನರ್ ಮಧ್ಯಪ್ರವೇಶ ಮಾಡಿ ಅದನ್ನ ಇದರ ತಮಿಳುನಾಡಿನ ರಾಜ್ಯದ ಬಗ್ಗೆ ಒಂದಷ್ಟು ವಿವರವನ್ನ ರಿಪೋರ್ಟ್ ಅನ್ನ ಎಲ್ಲಿ ರಾಷ್ಟ್ರಪತಿಗೆ ಕಳಿಸಿಕೊಟ್ಟು ಅಂತಿಮವಾಗಿ ರಾಷ್ಟ್ರಪತಿ ಆಳ್ವಿಕೆ ಬರ್ಬೋದು ಅನ್ನೋದು ಚರ್ಚೆ ಆಗ್ತಾ ಇತ್ತು. ಮತ್ತೆ ನಟ ವಿಜಯ್ ಅವ್ರ ಮೇಲೆನೆ ಸಾಕಷ್ಟು ಪ್ರಶ್ನೆ ಆಗ್ತಾ ಇತ್ತು. ಯಾಕಂದ್ರೆ ಹೊಸಬರು ಸಿನಿಮಾ ನಟರು ನಿಜಕ್ಕೂ ಕೂಡ ಅವರು ಸರ್ಕಾರವನ್ನು ರಚನೆಯನ್ನ ಮಾಡ್ತಾರ, ಇಂಥ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅವರು ಸರ್ಕಾರವನ್ನು ಮಾಡ್ತಾರ, ಮತ್ತೆ ಅನ್ಯ ಪಕ್ಷದ ಶಾಸಕರು ಕೂಡ ಉಲ್ಟಾ ಹೊಡಿತಾ ಇದ್ದಾರೆ, ಯಾವ ರೀತಿಯಾಗಿ ಅವರು ಸರ್ಕಾರವನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಆ ಒಂದು ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಹಾಕುವಂತ ನಿಟ್ಟಿನಲ್ಲಿ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಮತ್ತೆ ಇಷ್ಟೆಲ್ಲ ಬೆಳವಣಿಗೆಗಳು ಆದ್ರೂ ಕೂಡ ಎಲ್ಲೂ ಕೂಡ ನಟ ವಿಜಯ್ ಅವರು ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಇಲ್ಲ ಒಂದ್ ಕಡೆ ಅವರ ಪಕ್ಷದ ವಕೀಲರು ಮಾತ್ರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಒಂದು ಡೈರೆಕ್ಷನ್ ಗವರ್ನರ್ಗೆ ಕೊಡಬೇಕು ನಿಟ್ಟಿನಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾದ್ರು. ಹಾಗಾಗಿ ಇಲ್ಲೊಂದ್ ಕಡೆ ನಟ ವಿಜಯ್ ಅವರು ಕೂಡ ಎಲ್ಲೂ ಕೂಡ ಮಾತಾಡಿಲ್ಲ. ಅವರ ಪಕ್ಷದ ನಾಯಕರುಗಳು ಮಾತ್ರ ತಮ್ಮದೇ ಅಂತ ಕಾರ್ಯತಂತ್ರವನ್ನು ಮಾಡಿದ್ರು. ಇದೀಗ ಆ ಒಂದು ಕಾರ್ಯತಂತ್ರ ಸಫಲ ಆಗ್ತಾ ಇದೆ ಅನ್ಸುತ್ತೆ. ಬಹುಶಃ ಗವರ್ನರ್ ನೋಡಬೇಕು ಚೈತ್ರ ಏನ್ ನಡೆಯನ್ನ ತೋರ್ತಾ ಇರುವಂತದ್ದು. ಮತ್ತೆ ನಿಜಕ್ಕೂ ಕೂಡ ಆ ಒಂದು 120 ಶಾಸಕರ ಸಹಿ ಸಂಗ್ರಹವನ್ನ ಏನ್ ಮಾಡಿದ್ದಾರೆ ವಿಜಯ್ ಅವರು ಮಾಡಿಸಿದ್ದಾರೆ, ಅದನ್ನ ಪರಿಶೀಲನೆ ಮಾಡಿ ಗವರ್ನರ್ ಅವರು ಏನ್ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಚೈತ್ರ, ಕೃಷ್ಣ, ಇನ್ನು ಕಳೆದ ಬಾರಿಯೆಲ್ಲ ವಿಜಯ್ ಚುನಾವಣಾ ರ್ಯಾಲಿಯನ್ನ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಭಿಮಾನಿಗಳು ಸೇರ್ತಾ ಇದ್ರು, ಏನೆಲ್ಲ ಅವಘಡಗಳು ಸಂಭವಿಸಿತ್ತು ಅನ್ನೋದನ್ನ ನೋಡಿದ್ವಿ. ಈಗ ಮೊದಲೇ ರಾಜ್ಯಪಾಲರ ಮೇಲೆ ಬೇರೆ ಅಭಿಮಾನಿಗಳಿಗೆ, ವಿಜಯ್ ಅಭಿಮಾನಿಗಳಿಗೆ ಆಕ್ರೋಶ ಬೇರೆ ಇದೆ, ಕುತೂಹಲ ಬೇರೆ ಇದೆ, ಮತ್ತೊಂದ್ ಕಡೆ ಖುಷಿ ಇದೆ, ಬಹುಮತ ಸಾಬೀತಾಗಿದೆ ಅನ್ನುವಂಥದ್ದು. ಈಗ ಅಭಿಮಾನಿಗಳಲ್ಲಿ ಯಾವ ರೀತಿ ಸಂಭ್ರಮವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಆ ಭದ್ರತೆಗಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಚೈತ್ರ, ಸಹಜವಾಗಿಯೇ ನಟ ವಿಜಯ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ದೊಡ್ಡದಿದೆ. ನಟ ವಿಜಯ್ ಅವರು ನೀವು ಹೇಳಿದಂಗೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಜನರ ಹತ್ರನೇ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ರು. ಈಗ ಅದೇ ರೀತಿಯಾದಂತಹ ಒಂದು ಪ್ರಸಂಗ ಕಾಣ್ತಾ ಇದ್ದೇವೆ. ಈಗ ಲೋಕಭವನದಲ್ಲಿ ಏನು ನಟ ವಿಜಯ್ ಅವರು ಈಗಾಗಲೇ ಬರ್ತಾ ಇರುವಂತದ್ದು, ಬಹಳ ಪ್ರಮುಖವಾಗಿ ಲೋಕಭವನಕ್ಕೆ ಬಂದು ಪದಗ್ರಹಣ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಇಲ್ಲಿಗೆ ಲೋಕಭವನದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗಾಗಲೇ ಬಂದು ಇಲ್ಲಿ ನೆರೀತಾ ಇರುವಂತದ್ದು. ಯಾಕಂದ್ರೆ ಅವರು
ಕಣ್ತುಂಬಿಕೊಳ್ಳಬೇಕೊಳ್ಳೋದಕ್ಕೆ ಬಹಳ ದಿನಗಳಿಂದ ಕಾತುರದಿಂದ ನೋಡ್ತಾ ಇದ್ರು. ಅಂದ್ರೆ ನೆಹರು ಸ್ಟೇಡಿಯಂನಲ್ಲಿ ಎಲ್ಲೊಂದ್ ಕಡೆ ಕಾರ್ಯಕ್ರಮ ಆಗುತ್ತೆ, ನಾವು ಕೂಡ ಹೋಗ್ಬೋದು, ಮತ್ತೆ ವಿಜಲ್ ಚಿಹ್ನೆ ಏನಿದೆ ಅದನ್ನ ಹಿಡ್ಕೊಂಡು ಅಲ್ಲಿ ಹೋಗೋದ್ರ ಮುಖಾಂತರವಾಗಿ ನೇರವಾಗಿ ವಿಜಯ್ ಅವರನ್ನ ಪದಗ್ರಹಣ ಕಾರ್ಯಕ್ರಮವನ್ನು ನೋಡಬಹುದು ಅನ್ನೋ ಆಸೆಲಿದ್ರು. ಮತ್ತೆ 2 ಬಾರಿ ಕಾರ್ಯಕ್ರಮ ನಿಗದಿ ಆದಂತ ಸಂದರ್ಭದಲ್ಲೂ ಕೂಡ ನೆಹರು ಸ್ಟೇಡಿಯಂನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರದಂತೆ ಅಭಿಮಾನಿಗಳು ನೆರೆದು ಬರ್ತಾ ಇದ್ರು. ಈಗ ಇದ್ದಕ್ಕಿದ್ದಂತೆ ಒಂದು ರೀತಿ ಐಡ್ರಾಮಾದ ರೀತಿಯಾಗಿ ಬೆಳವಣಿಗೆ ಆಗಿರುವಂತದ್ದು 120 ಶಾಸಕರ ಸಂಖ್ಯೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ರಾಜ್ಯಪಾಲರು ಬೇರೆ ಬೇರೆ ರೀತಿಯ ತೀರ್ಮಾನ ಕೈಗೊಳ್ಳಬಹುದು ಅನ್ನೋ ಒಂದು ಆತಂಕದಲ್ಲಿ ವಿಜಯ್ ಅವರು ನೇರವಾಗಿ ಗವರ್ನರ್ ಭೇಟಿಗೆ ಬಂದಿರುವಂತದ್ದು. 120 ಶಾಸಕರ ಸಂಖ್ಯೆ ಅಲ್ಲಿ ಮಂಡಿಸಿ ಅಂತಿಮವಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಹಾಗಾಗಿ ಒಂದ್ ವೇಳೆ ಏನಾದ್ರು ಗವರ್ನರ್ ಇವತ್ತು ಅನುಮತಿಯನ್ನ ಕೊಟ್ಟಿಲ್ಲ ಅಂತಂದ್ರೆ ತಮಿಳುನಾಡಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಹಕ್ಕು ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಮತ್ತೊಂದು ಕಡೆ ಎರಡನೇ ಪಕ್ಷವಾಗಿ ಎಡಿಎಂಕೆನೂ ಬರಬಹುದು ಅಥವಾ ಡಿಎಂಕೆನೂ ಕೂಡ ಮಿತ್ರ ಪಕ್ಷ ಇಲ್ಲೊಂದ್ ಕಡೆ ಒಟ್ಟಾಗಿ ಬಂದು ಸರ್ಕಾರ ರಚನೆಗೆ ಅವರು ಕೂಡ ಗವರ್ನರ್ ಭೇಟಿಯನ್ನ ಮಾಡಿ ಅವಕಾಶವನ್ನು ಕೇಳಬಹುದು. ಆ ಒಂದು ಆತಂಕ ನಟ ವಿಜಯ್ ಅವ್ರಿಗೂ ಕೂಡ ಇದೆ. ಸಿನಿಮಾ ನಟರಾಗಿದ್ರು ಕೂಡ ರಾಜಕೀಯದಲ್ಲಿ ಹೊಸದಾಗಿದ್ರು ಕೂಡ ಅವ್ರಿಗೆ ಎಲ್ಲೊಂದ್ ಕಡೆ ಶಾಸಕರ ಹೊಂದಾಣಿಕೆ ಮಾಡೋದಕ್ಕೆ ಸಂಖ್ಯಾಬಲವನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಆದ್ರೀಗ ಆದಷ್ಟು ಬೇಗ ತಮಿಳುನಾಡಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಪಣವನ್ನು ನಟ ವಿಜಯ್ ಅವರು ತೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರು ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಇಲ್ಲೊಂದ್ ಕಡೆ ಅಭಿಮಾನಿಗಳು ಸಾಕಷ್ಟು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಳೆದ 4-5 ದಿನಗಳಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು, ಎಲ್ಲಾ ನಗರಗಳಲ್ಲಾಗಿರ್ಬೋದು ನಟ ವಿಜಯ್ ಅವರು ಆದಷ್ಟು ಬೇಗ ಮುಖ್ಯಮಂತ್ರಿಗಳಾಗಬೇಕು, ಸ್ಟಾಲಿನ್ ಮತ್ತೆ ಪಳನಿಸ್ವಾಮಿ ಅವರು ಈ ನಟ ವಿಜಯ್ ಅವರಿಗೆ ಅಧಿಕಾರ ತಪ್ಪಿಸೋದಕ್ಕೆ ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅನ್ನೋ ಆಪಾದನೆಯನ್ನು ಕೂಡ ನೇರವಾಗಿ ಅಭಿಮಾನಿಗಳು ಕೂಡ ವ್ಯಕ್ತಪಡಿಸಿದ್ರು. ಈಗ ನಟ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರ ಬೆಳಿಗ್ಗೆ ಆಗ್ತಾರೆ ಅನ್ನೋ ವಿಚಾರ ಕೂಡ ಇತ್ತು. ಹಾಗಾಗಿನೇ ಇವತ್ತು ಬೆಳಿಗ್ಗೆ 11 ಗಂಟೆಗೂ ಕೂಡ ಜನಸಾಗರದಂತೆ ನೆಹರು ಸ್ಟೇಡಿಯಂ ಅಲ್ಲಿ ನೆರೆದಿತ್ತು. ಈಗ ಅಂತಿಮವಾಗಿ ಜನರಿಗೆ, ತಮಿಳುನಾಡಿನ ಜನರಿಗೆ ಶಾಕ್ ಆಗುವಂತ ಒಂದು ರೀತಿಯಲ್ಲಿ ಈಗ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಅದು ರಾಜಭವನದ ಒಳಗಡೆನೆ ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಒಬ್ಬ ನಾಯಕರು ಇಲ್ಲೊಂದ್ ಕಡೆ ಇಷ್ಟು ಆತುರದಲ್ಲಿ ಇಷ್ಟು ವಿಳಂಬವನ್ನು ತೆಗೆದುಕೊಂಡು ಅಂತಿಮವಾಗಿ ಎಲ್ಲೊಂದ್ ಕಡೆ ಬೇರೆ ಬೇರೆ ರೀತಿಯಂತ ಒಂದು ಕಾನೂನು ತೊಡಕುಗಳಾಗುತ್ತೆ ಅಥವಾ ರಾಜಕೀಯವಾದ ತೊಡಕುಗಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದೀಗ ರಾಜಭವನಕ್ಕೆ ಬಂದು ಅಲ್ಲೇ ಪದಗ್ರಹಣವನ್ನ ಕಾರ್ಯಕ್ರಮವನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ನಟ ವಿಜಯ್ ಅವರು ಕೇವಲವಾಗಿ ಬಂದಿದ್ದಾರೆ. ನಟ ವಿಜಯ್ ಅವರ ಕುಟುಂಬ ಕೂಡ ಏನೋ ಬರ್ತಾ ಇತ್ತೇನೋ ಬಹುಶಃ ಅಂದ್ರೆ ಪದಗ್ರಹಣ ಕಾರ್ಯಕ್ರಮಕ್ಕೆ. ಆದ್ರೆ ರಾಜ್ಯಪಾಲರು ಈಗ ಸಂಖ್ಯಾಬಲ ಕೇಳಿದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಯಾವುದೇ ಗಳಿಗೆಯಲ್ಲಿ ಏನ್ ಬೇಕಾದ್ರೂ ತೀರ್ಮಾನ ತೆಗೆದುಕೊಳ್ಬಹುದು. ಯಾಕಂದ್ರೆ 2 ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ನಟ ವಿಜಯ್ ಅವರು ಗವರ್ನರ್ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಅವರ ಬಳಿ ಸಂಖ್ಯಾಬಲ ಇಲ್ಲ, ಅವ್ರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾತ್ರ ಮಾಡಿದೀವಿ, ಯಾವುದೇ ಒಂದು ಅಂತಿಮವಾದ ನಿರ್ಧಾರವನ್ನ ನಾವು ತೆಗೆದುಕೊಂಡಿಲ್ಲ ಅನ್ನೋ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಮತ್ತೆ ನಿನ್ನೆ 3ನೇ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ 3 ಶಾಸಕರು ಇದ್ದಕ್ಕಿದ್ದಂತೆ ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರು. ಮತ್ತೆ ವಿಷಯಕ್ಕೆ ಶಾಸಕರು ಕೂಡ ಉಲ್ಟವನ್ನ ಹೊಡೆದಿದ್ರು. ಹಾಗಾಗಿನೇ ಯಾವುದೇ ಕ್ಷಣದಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ಏನು 120 ಶಾಸಕರ ಬೆಂಬಲವನ್ನು ಕೊಟ್ಟಿದ್ದಾರೆ, ಆ ಒಂದು ಶಾಸಕರ ಬೆಂಬಲವನ್ನ ತೆಗೆದುಕೊಂಡೇನೆ ಈವಾಗಲಿಂದ ಈಗಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಈಗ ಲೋಕಭವನದ ಒಳಗಡೆ ಹೋಗಿ ಗವರ್ನರ್ನ ಭೇಟಿ ಮಾಡಿ ಈಗ ಮುಖ್ಯಮಂತ್ರಿಗಳಾಗಿ ಪದಗ್ರಹಣವನ್ನು ಅಂದ್ರೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಆದ್ರೆ ಗವರ್ನರ್ ಅವರು ಏನ್ ನಡೆಯನ್ನ ತಗೊಳ್ತಾರೆ ಅನ್ನುವಂಥದ್ದು ಅಂದ್ರೆ ಇದಕ್ಕಿದ್ದಂಗೆನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಒಪ್ಕೊಳ್ತಾರ ಅಂದ್ರೆ ಏನು ಪ್ರಮಾಣ ವಚನ ಬೋಧನೆ ಮಾಡೋದಕ್ಕೆ ಏನಾದ್ರು ಒಪ್ಕೊಳ್ತಾರ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಚೈತ್ರ.